ಪದೇ ಪದೇ ಓವರಿನಲ್ಲಿ ಸಿಸ್ಟ್ ಯಾಕಾಗತ್ತೆ? ಇದರ ಅರ್ಥ ಮೊಟ್ಟೆ ಸಂಖ್ಯೆ ಗುಣಮಟ್ಟ ಎರಡೂ ಕಮ್ಮಿ ಆಗ್ತದೆ, ಓವರಿಗೆ ಏಜ್ ಆಗ್ತಾ ಇದೆ ಅಂತ ಅರ್ಥ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಬಲೂನ್ ಎಕ್ಸ್ಪೆರಿಮೆಂಟ್ ಅರ್ಥ ಮಾಡ್ಕೋಬೇಕು. 2 ಬಲೂನ್ನ ತಗೊಳ್ಳಿ, ಅರ್ಥ ಆಯ್ತಾ? ಇದರಲ್ಲಿ ತುಂಬ ನೀರು ತುಂಬಿಸಿ. ಇದು ಯಾಕೆ ಹಿಂಗೆ ತುಂಬಿಸಿದ್ರೆ ಅಂದರೆ ಫಾಲಿಕಲ್ ಹೀಗೆ ಇರುತ್ತೆ. ಅಂಡಾಶಯದಲ್ಲಿ ಫಾಲಿಕಲ್ ಇರುತ್ತೆ, ಫಾಲಿಕಲ್ ಒಳಗಡೆ ಮೊಟ್ಟೆ ಇರುತ್ತೆ. ಫಾಲಿಕಲ್ ಅನ್ನೋದು ನೀರು ತುಂಬಿದ ಬಲೂನ್ ಥರ. ಯಾವಾಗ ಈ ಬಲೂನ್ ಒಡೆಯುತ್ತೋ ಮೊಟ್ಟೆ ಹೊರಗಡೆ ರಿಲೀಸ್ ಆಗುತ್ತೆ. ಈ 2 ಬಲೂನ್ನ ಫಾಲಿಕಲ್ ಅಂತ ಅಂದ್ಕೊಳ್ಳಿ. ಈ ಫಾಲಿಕಲ್ ಒಳಗಡೆ ಮೊಟ್ಟೆ ಇರುತ್ತೆ, ನೀರು ತುಂಬಿದ ಬಲೂನ್ ಒಳಗಡೆ ಮೊಟ್ಟೆ ಇರುತ್ತೆ. ಈ 2 ಬಲೂನ್ ಫ್ರೆಶ್ ಆಗಿದೆ. ಇದರಲ್ಲಿ ಒಂದು ಬಲೂನನ್ನು ನಾನು ಪಿನ್ನಿಂದ ಚುಸ್ತೀನಿ, ಏನಾಗುತ್ತೆ? ಅದೇ ಇನ್ನೊಂದು ಬಲೂನ್ನ ಹಾಗೇ ಇಡ್ತೀನಿ, 1 ವಾರ ಹಾಗೆ ಇಡ್ತೀನಿ. ಅವಾಗ ಏನಾಗುತ್ತೆ? ಇದು 1 ವಾರ ಇಟ್ಟಂಥ ಬಲೂನ್, ಇದು ಫುಲ್ಲು ಶ್ರಿಂಕ್ ಆಗಿದೆ. ಇದಕ್ಕೆ ಟೆನ್ಸೈಲ್ ಕೆಪಾಸಿಟಿ ಆಫ್ ಈ ಬಲೂನ್ದು ಕಮ್ಮಿ ಆಗಿದೆ. ಓವರಿಗೆ ಏಜ್ ಆಗಿ ಫಾಲಿಕಲ್ ಏಜ್ ಆದಾಗಲೂ ಹೀಗೆ ಆಗುತ್ತೆ, ಇದೇ ಆಗುತ್ತೆ. ಸೊ ಇದನ್ನು 2 ಪಾಪ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇದು ಫ್ರೆಶ್ ಬಲೂನ್ ಅಥವಾ ಫ್ರೆಶ್ ಫಾಲಿಕಲ್ ಹೇಗೆ ಹೊಡಿತು ನೋಡಿದ್ರಲ್ಲ? ಇದು ಓಲ್ಡ್ ಬಲೂನ್ ನೋಡಿ, ಇದೇನಾಗ್ತಾ ಇದೆ ಕಾಣ್ತಾ ಇದೆಲ್ಲ, ಈ ಥರ ಬರ್ತಾ ಇದೆ ನಿಧಾನಕ್ಕೆ. ಸೊ ಇದೇ ಓವರಿನಲ್ಲಿ ಸಿಸ್ಟಾಗಿ ಉಳ್ಕೊಳ್ಳೋದು. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ, ಆದರೆ ಪದೇ ಪದೇ ಓವರಿ ಸಿಸ್ಟ್ಗಳು ಕಾಣ್ತಿದೆ ಅಂದರೆ ಇಮಿಡಿಯೇಟ್ಲಿ ಡಾಕ್ಟರ್ನ ಮೀಟ್ ಮಾಡಿ. ನಿಮ್ಮ ಓವರಿ ಏಜ್ ಆಗ್ತಾ ಇದೆ.